ಅವನ ಮಗನ್ನ ನಾನು ಕೊಲೆ ಮಾಡಬೇಕು ಅಂತ ಹುಚ್ಚಾಗಿರೋದು, ಅದಕ್ಕೆ ದಾಡಿ ಬಿಟ್ಟಿರೋದು, ಅದಕ್ಕೆ ವಿಡಿಯೋ ಇರೋದು. ವಯಸ್ಸಾದ ಒಬ್ರು ಇದ್ದಾರೆ, ವಯಸ್ಸಾದವರು. ಆಸಾಮಿ 2 ದಿವಸ ಆಯ್ತಂತೆ ಊಟ ಮಾಡಿ ಪಾಪ. ಅದರಲ್ಲೂ ನಡ್ಕೊಂಡು ಮೈಸೂರಿಗೆ ಹೋಗ್ತೀನಿ ಅಂತ ಬೇರೆ ಕೂತಿದ್ದಾರೆ. ಅವ್ರಿಗೆ ಊಟ ತಗೊಂಡು ಹೋಗ್ತಾ ಇದ್ದೀವಿ ಈಗ ಕೊಡೋಕ್ಕೆ. ತಗೊಳ್ಳಿ, ಊಟ ಮಾಡಿ. ಸಾಕು, ನಾನು ಕೊಡಿ, ನಾನು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ದೇವರು ನಿಮಗೂ ಕೃಪಾ, ದೇವರು ಎಲ್ಲಿದ್ರು ಆಶೀರ್ವಾದ, ಆಯುಷ್ಯ, ಆರೋಗ್ಯ, ಸಂತೋಷವಾಗಿರಲಿ. ನೀವು ಯಾವ ಊರು ಅಂತ ಗೊತ್ತಿಲ್ಲ ಅಣ್ಣ, ಪಾಪ ಹಸ್ತಿದ್ದೀರಾ ಅಂತೀರಿ. ನನಗಿಷ್ಟೇ ಸಾಕು, ನನಗೆ ದುಡ್ಡು ಕಾಸಿನಲ್ಲ, ನಾನು ತಗೊಳ್ಳಿ ವಾಟರ್ ಬಾಟ್ಲು. ನೀರಿನ ಬಾಟ್ಲು ಇದೆ ಸರ್, ಸಾಕು ಸಮಯ. ನೀವು ಸಂತೋಷವಾಗಿ ಹೋಗಿದ್ದು ಬನ್ನಿ. ನೀವು ರೈತರು. ಯಾವನ್ರಿ ಹೇಳೋನು ಈ ಸ್ಟೋರಿನ, ಈ ಕಾಕಕ್ಕ ಗುಬ್ಬಕ್ಕನ ಕತೆನ ಬಂದು? ನೀವು ರೈತರು, ನಾನು ರೈತನಲ್ಲಿ ಅರ್ಧ ರೈತ. ನಾವು ಚಕ್ರವರ್ತಿಗಳು. ಈ ವಿಡಿಯೋ ಟಿವಿಯಲ್ಲಿ ನಾನು ಸುಮಾರು 45 ವರ್ಷದಿಂದ ಆಕಾಶವಾಣಿಯಲ್ಲಿ ಇದ್ದೀನಿ. ಅವ್ರನ್ನ ಕೇಳ್ಕೊಳ್ಳಿ, ಹೇಳ್ತಾರೆ. ನಾನು ಏನೂ ಇಲ್ಲ, ಅವನ ಮಗನ್ನ ನಾನು ಕೊಲೆ ಮಾಡಬೇಕು ಅಂತ. ನಾನು ಹಂಗೆಲ್ಲ ಮಾಡಬೇಡಿ ಅಣ್ಣ, ಒಳ್ಳೆ ಜೀವನ ಸಿಕ್ಕೈತೆ, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅದು ಸಿಕ್ಕಿಲ್ಲ ನನಗೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.